ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಗಿಯಿಂದ ಇನ್ನೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿಯಿಂದ ಏನೇನೆಲ್ಲ ಮಾಡ್ಬೋದು ಅಂತಲೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆಲ್ರೆಡಿ ನಾನು ನಿಮಗೆ ರಾಗಿಯಿಂದ ಕೀಲ್ಸ್ ಅಥವಾ ಹಲ್ವಾನ ಹೇಗೆ ಮಾಡೋದು, ಅದನ್ನು ಈಸಿಯಾಗಿ ಮಾಡಬೇಕಂದ್ರೆ ಯಾವ ಟಿಪ್ಸ್ನ ಯೂಸ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೆ. ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಕೀಲ್ಸ್ ಬಂದುಬಿಟ್ಟು ಒಂದು ಹದದಲ್ಲಿ ಮಾಡೋದ್ರಿಂದ ಅದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಯಾವ ರೀತಿಯಾಗಿ ಬೇಯಿಸಿದರೆ ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದನ್ನು ಕೂಡ ತಿಳಿಸಿದ್ದೆ ನಾನು. ಅದೇ ರೀತಿ ರಾಗಿಯಿಂದ ಉಂಡೆಗಳನ್ನು ಕೂಡ ಮಾಡ್ತಾರೆ ಕೆಲವರು. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅವ್ರಿಗೆ ಯಾವ್ಯಾವ ರೆಸಿಪಿ ಇಷ್ಟೋ ಆ ರೀತಿಯಾಗಿ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಸೊ ರಾಗಿ ಹಾಲು ಮತ್ತು ಮಾಲ್ಟ್ ಮಾಡೋದು ಕೂಡ ಹೇಳಿದ್ದೆ. ರಾಗಿಯಿಂದ ಸೂಪ್ ಕೂಡ ಮಾಡ್ತಾರೆ ವೆಜಿಟೇಬಲ್ಸ್ ಹಾಕಿ. ಆಮೇಲೆ ಅಂಬ್ಲಿ ಅಂತ ಮಾಡ್ತಾರೆ ಬೇಸಿಗೆಯಲ್ಲಿ, ಅದು ತುಂಬ ತನವನ್ನು ಕೊಡುತ್ತೆ. ಸೊ ಆ ರೆಸಿಪಿನೂ ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಈ ರೀತಿಯಾಗಿ ರಾಗಿಯಿಂದ ವಿಧವಾಗಿರ್ತಕ್ಕಂಥ ರೆಸಿಪಿಗಳನ್ನು ಮಾಡಿ ಊಟ ಮಾಡ್ತೀವಲ್ವಾ, ಅದರಲ್ಲಿ ನಾನಿವತ್ತು ನಮಗೆ ಮಕ್ಕಳು ಇಷ್ಟಪಟ್ಟು ತಿನ್ನೋ ಅಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾವುದದು ಅಂತಂದರೆ ರಾಗಿ ದೋಸೆ. ಕೆಲವರು ರಾಗಿ ಹಿಟ್ಟನ್ನು ನೆನೆ ಹಾಕಿಬಿಟ್ಟು ಕಲಸಿಟ್ಟು ರಾಗಿ ದೋಸೆ ಮಾಡ್ತಾರಲ್ವ. ಸೊ ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಇರಲಿ ಅಂತ ಹೇಳಿ ರಾಗಿ ಹಿಟ್ಟು ಬದಲಾಗಿ ಇಡೀ ರಾಗಿಯನ್ನು ನೆನೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಗೆ ಮಾಡೋದು, ಏನೇನು ಹಾಕ್ತೀವಿ ಅಂತ ನೋಡೋಣ. ನಾನು 2 ಕಪ್ ರಾಗಿ ತೊಗೊಂಡಿದ್ದೀನಿ. ಅಂದರೆ ಗಟ್ಟಿಯಾಗಿರ್ತಕ್ಕಂಥ ರಾಗಿನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಯಾವ ಟೈಮಲ್ಲಿ ನೆನೆ ಹಾಕಬೇಕು ಇದನ್ನು ಅಂತಂದರೆ ನೋಡಿ, 2 ಕಪ್ ರಾಗಿಗೆ 2 ಹಿಡಿಯುವಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ ನಾನು. 1 ಕಪ್ ಮಾಡೋದಾದರೆ 1 ಹಿಡಿ ಮಾತ್ರ ಉದ್ದಿನಬೇಳೆ ಹಾಕಿ, 2 ಲೋಟದ ಮಾಡ್ತಿರೋದ್ರಿಂದ ನಾನು 2 ಹಿಡಿಯುವಷ್ಟು ತೊಗೊಳ್ತಾ ಇದ್ದೀನಿ. ಇದನ್ನು ಯಾವ ಟೈಮಲ್ಲಿ ನೆನೆ ಹಾಕಬೇಕು ಅಂದರೆ, ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತೀವಂದರೆ ನೆನೆ ಹಾಕೋ ಹಿಂದಿನ ದಿನ 4 ಗಂಟೆ ಸುಮಾರಲ್ಲಿ ನೆನೆ ಹಾಕಿದರೆ ಸಾಕಾಗುತ್ತೆ ರಾಗಿನ. ಸೊ ಆವಾಗ ನೆನೆ ಹಾಕಿದರೆ ನೈಟ್ 9 ಗಂಟೆ ಅಷ್ಟೊತ್ತಿಗೆ ರುಬ್ಬೋದಕ್ಕೆ ಕರೆಕ್ಟಾಗಿ ನೆಂದಿರುತ್ತೆ ಅದು ರಾಗಿ. ತುಂಬಾ ನೆನೆಯಬಾರ್ದು, ತುಂಬ ನೆಂದುಬಿಟ್ರೆ ಜಿಗಿ ಹೋಗುತ್ತೆ. ಹಾಗಾಗಿ ನಾನು 4 ಗಂಟೆ ನೆನೆ ಹಾಕಿದ್ದೆ. ಸೊ ನೈಟು 9 ಗಂಟೆ ಟೈಮಲ್ಲಿ ನಾನು ರುಬ್ಬಕ್ಕೆ ತೊಗೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ರುಬ್ಕೋಬೇಕು ಅಂದರೆ ಫುಲ್ಲು ನುಣ್ಣಗಾಗಬೇಕು. ಇಲ್ಲಿ ನಾನು ಇದರ ಸಿಪ್ಪೆನ ಸೋಸ್ತಾ ಇಲ್ಲ, ಹಾಗಾಗಿ ನುಣ್ಣಗಾಗೋ ಅದಕ್ಕೆ ನಾವು ರುಬ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಿಪ್ಪೆ ಸೋಸ್ಬಿಟ್ರೆ ಏನಾಗುತ್ತೆ, ಅದು ಕಲರ್ ಕೂಡ ಬೇರೆ ಥರ ಆಗುತ್ತೆ. ಅಂದರೆ ನಾವು ಕೀಲ್ಸ ಮಾಡೋದಕ್ಕೆ ಹಾಲು ಬಳಸ್ತೀವಲ್ಲ, ಆ ರೀತಿಯಾಗಿ ಆಗುತ್ತೆ. ಸೊ ನುಣ್ಣಗೆ ರುಬ್ಬಿದ ನಂತರ ನಾನು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದು ಸಿಂಪಲ್ ಆಗಿದೆ. ಇದಕ್ಕೆ ನೈಟು ನಾನು ಯಾವುದೇ ರೀತಿಯ ಉಪ್ಪು ಮತ್ತು ಸೋಡಾನ ಬಳಸಿ ಮುಚ್ಚಿಡ್ತಾ ಇಲ್ಲ. ಅದನ್ನು ನೆನ್ಕೋಬೇಕಲ್ಲ, ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಆದರೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ರುಬ್ಬಿದ ನಂತರ ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಟಿದ್ದೆ. ಸೊ ಬೆಳಗ್ಗೆ ನಾನು ಅಡುಗೆ ಮಾಡೋ ಟೈಮಲ್ಲಿ ನಾವು ಯಾವ ಟಿಫನ್ ರೆಡಿ ಮಾಡ್ತೀವಲ್ಲ, ಆ ಟೈಮಿಗೆ ನಾನು ದೋಸೆ ಒಯ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಬೆಳಗ್ಗೆ ದೋಸೆ ಒಯ್ಬೇಕಾದ್ರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಸೋಡಾ ಹಾಕ್ಕೊಳ್ಳೋ ಅವಶ್ಯಕತೆನೇ ಬರೋಲ್ಲ. ಇಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತೆ. ಈ ರೀತಿಯಾಗಿ ನಾವು 2 ಇಂಗ್ರೀಡಿಯೆಂಟ್ಸು, ರಾಗಿ ಮತ್ತು ಉದ್ದಿನಬೇಳೆ, ಅದು ಕೂಡ 2 ಹಿಡಿಯುವಷ್ಟು ಮಾತ್ರ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಆದರೂ ದೋಸೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಗೊತ್ತಾಗ್ತಿರ್ಬೋದು, ಅದು ಗುಳ್ಳೆಗಳು ಬರುತ್ತಲ್ಲ. ಸೊ ಆ ರೀತಿ ಬಂದರೆ ದೋಸೆ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ. ಈಗ ನಾವು ಅಕ್ಕಿನ ರುಬ್ಬಿದಾಗ ನೈಟೇ ಉಪ್ಪು ಮತ್ತು ಸೋಡಾ ಹಾಕಿರ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಹಾಕೊಳ್ಳೋದಿದ್ರೂ ನಡೆಯುತ್ತೆ. ನೈಟು ಬೆಳಗ್ಗೆ ನಾವು ರುಬ್ಬಿದಾಗ ಸ್ವಲ್ಪ ಸಾಲ್ಟ್ ತಗೊಂಡ್ರೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ನಡೆಯುತ್ತೆ. ಈ ರೀತಿಯಾಗಿ ನಾವು ರುಚಿಯಾಗಿ ಹೆಲ್ದಿಯಾಗಿರ್ತಕ್ಕಂಥ ರಾಗಿ ದೋಸೆನ ರಾಗಿ ನೆನೆ ಹಾಕೋದ್ರಿಂದ ಮಾಡ್ಕೋಬೋದು. ರಾಗಿ ಹಿಟ್ಟಿಗಿಂತ ರಾಗಿ ನೆನೆ ಹಾಕಿ ಮಾಡಿದ್ದು ಜಿಗಿ ಜಾಸ್ತಿ ಬರುತ್ತೆ. ಆಮೇಲೆ ಕಿತ್ತೋಗಲ್ಲ ದೋಸೆ ಬಂದುಬಿಟ್ಟು. ನೀವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಆರಾಮ್ಸೆ ಮಾಡ್ಕೋಬೋದು. ಸೌಟಲ್ಲಾದರೂ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಕಡ್ಡಿ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಅದು ಇದಾಯಿತು, ಹಾಗಾಗಿ ಮತ್ತೆ ಸೌಟ್ ಯೂಸ್ ಮಾಡಿಕೊಂಡೆ. ಸ್ವಲ್ಪ ಅದು ರಫ್ ಇರುತ್ತಲ್ಲ ಕಟ್ಟಿಗೆ ಬಂದುಬಿಟ್ಟು, ಹಾಗಾಗಿ. ಬಟ್ ದೋಸೆ ಅದು ರೊಟೇಟ್ ಮಾಡುವಾಗ ಕೂಡ ಚೆನ್ನಾಗಿ ಬಂತು. ನಾನು ಇಲ್ಲಿ ದೋಸೆ ಮಾಡ್ಕೊಳ್ತಾನೆ ಮಧ್ಯಾಹ್ನಕ್ಕೆ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ದೋಸೆಗಲ್ಲ ಇದು ಪಲ್ಯ. ನಾನು ಯೂಶ್ವಲಿ ದೋಸೆಗೆ, ಅಕ್ಕಿ ದೋಸೆಗೇನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತೀನಲ್ಲ, ಅದನ್ನೇ ರಾಗಿ ದೋಸೆಗೂ ಕೂಡ ಮಾಡ್ತೀನಿ. ಇದು ನಾನು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಬೇಕು ಅಂತ ಪಲ್ಯ ಸೈಡಿಗೆ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಮಕ್ಕಳ ಎಕ್ಸಾಮ್ಸ್ ಇತ್ತು, ಹಾಗಾಗಿ ಈ ರೀತಿಯಾಗಿ ಹೆಲ್ದಿಯಾಗಿರ್ತಕ್ಕಂಥ ರಾಗಿ ದೋಸೆನೇ ಮಾಡ್ಕೋಬೋದು. ಇದು ಹೀಟ್ ಆಗೋಲ್ಲ, ಮೇಯ್ನಾಗಿ ಹೇಳಬೇಕು ಅಂದರೆ. ಕೆಲವ್ರು ಹೇಳ್ತಿರ್ತಾರೆ ರಾಗಿ ಊಟ ಮಾಡೋದ್ರಿಂದ ಹೀಟ್ ಆಗುತ್ತೆ, ಉಷ್ಣಾಂಶ ಪ್ರವೃತ್ತಿಯವ್ರಿಗೆ ಅದು ಸೆಟ್ ಆಗಲ್ಲ ಅಂತ ಹೇಳಿ. ಇಲ್ಲಿ ರಾಗಿ ತುಂಬ ಹೊತ್ತು ನೆಂದಿರುತ್ತಲ್ಲ, ಸುಮಾರು ಒಂದು 5 hours ಅಂತೂ ನೆಂದಿರುತ್ತೆ. ನಾವು 4 ಗಂಟೆಗೆ ನೆನೆ ಹಾಕಿ ನೈಟ್ ರುಬ್ಬೋದ್ರಿಂದ
ಆವಾಗೂ ಕೂಡ ನೆಂದಿರುತ್ತೆ. ಮತ್ತು ನೈಟು ಅದು ರುಬ್ಬಿದ ಹಿಟ್ಟನ್ನು ಬೆಳಗಿನವರೆಗೂ ಕೂಡ ನೆನೆದಕ್ಕೆ ಬಿಡ್ತೀವಲ್ಲ, ಆಗೂ ಕೂಡ ನೆಂದಿರುತ್ತೆ. ಹಾಗಾಗಿ ಇಲ್ಲಿ ಇದು ಕೋಲ್ಡ್ ತಂಪು ಒಂದು ಇದನ್ನೇ ಹೊಂದಿರುತ್ತೆ, ಹೀಟ್ ಆಗೋದಿಲ್ಲ. ಅದು ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ರಾಗಿ ಹಿಟ್ಟನ್ನೇ ನಾವು ಕಲಸಿ ದೋಸೆ ಹುಯ್ಯೋದ್ರಿಂದ ಅದು ಸ್ವಲ್ಪ ಹೀಟ್ ಆಗ್ಬೋದು, ಅಂದರೆ ಉಷ್ಣಾಂಶ ಜಾಸ್ತಿ ಇರೋವಂಥವ್ರಿಗೆ ಅಂಥವ್ರು ಈ ರೆಸಿಪಿನ ನಾವು ಟ್ರೈ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಬಂದಿದೆ ದೋಸೆ. ನಿಮಗೆ ಸಾಫ್ಟ್ ಬೇಕಂದರೆ ಸಾಫ್ಟಾಗೂ ಮಾಡ್ಕೋಬೋದು, ಇಲ್ಲ ಗರಿ ಗರಿಯಾಗಿ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ, ನಾನು ಆವಾಗಲೇ ಸ್ಟಿಕ್ ತೋರಿಸಿದ್ನಲ್ಲ ಆ ಥರದ್ರಲ್ಲಿ ರೊಟೇಟ್ ಮಾಡ್ಕೊಳ್ಳಿ, ಆವಾಗ ಸ್ವಲ್ಪ ತೆಳು ಬರುತ್ತೆ. ಆಮೇಲೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಕೂಡ ತೆಳು ಬರುತ್ತೆ. ನನಗಿಲ್ಲಿ ಸಾಫ್ಟ್ ಬೇಕು ಅಂಥೇಳಿ ಕೆಲವೊಂದು ದೋಸೆನ ಸಾಫ್ಟ್ ಮಾಡಿಕೊಂಡೆ. ಮತ್ತು ನನ್ನ ಮಕ್ಕಳು ಸ್ವಲ್ಪ ಗರಿ ಗರಿಯಾಗಿ ಕೇಳ್ತಾರೆ ಅಂಥೇಳಿ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಜಿಗಿಯಾಗಿ ಬಂದಿದೆ, ಮತ್ತು ಟ್ರಾನ್ಸ್ಪರೆಂಟ್ ಥರನೂ ಅನಿಸ್ತಾ ಇದೆ ರಾಗಿ ದೋಸೆ. ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ಮಾಡಿಕೊಂಡ್ರೆ ಆಯಿತು. ನೀವು ಇಲ್ಲಿ ಈ ರಾಗಿ ದೋಸೆಗೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಯೂಸ್ ಮಾಡಿ. ಗರಿ ಗರಿ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದೇ ಬೆಟರು. ತುಪ್ಪ ಬಂದುಬಿಟ್ಟು ಸ್ವಲ್ಪ ಕ್ರಿಸ್ಪಿ ಅನಿಸುತ್ತೆ. ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ದೋಸೆ ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ನೀವು ಎಣ್ಣೆನಾದರೂ ಬಳಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಈ ರೀತಿಯಾಗಿ ಸಾಫ್ಟ್ ಬೇಕು ಅಂದರೆ ನಾನು ಸ್ವಲ್ಪ ದಪ್ಪ ಒಯ್ಕೊಂಡಿದ್ದೀನಿ ರಾಗಿ ದೋಸೆನ. ಯಾರು ಹೇಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೋ ಆ ರೀತಿಯಾಗಿ ನಾವು ದೋಸೆ ಅಂದರೆ ಹಂಚಲ್ಲಿ ಹಾಕೋದ್ರಲ್ಲಿರುತ್ತೆ. ನೋಡಿ ಗುಳ್ಳೆಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಬರ್ತಾ ಇದೆ ದೋಸೆ ಅಂತ ಹೇಳಿ. ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಈ ರೀತಿಯಾಗಿ ಗುಳ್ಳೆಗಳು ಬರುತ್ತೆ ದೋಸೆ ಮೇಲೆ, ಅದನ್ನು ಗಮನಿಸಬೇಕು ನಾವು. ತುಂಬ ರಿಸ್ಕ್ ಇಲ್ಲ, ಎಷ್ಟು ಈಸಿ ಇದೆ ನೋಡಿ. ಎರಡೇ ಪದಾರ್ಥಗಳು, ಬೇರೆ ಬೇರೆ ಎಲ್ಲ ಹಾಕಬೇಕು, ಅದು ಜಿಗಿ ಆಗೋದಕ್ಕೆ ನಾವು ಮೆಂತೆ ಹಾಕಬೇಕಾ ಅಥವಾ ಬೇರೆ ಕಾಳುಗಳನ್ನು ಹಾಕಬೇಕಾ ಅನ್ನೋ ಒಂದು ತಾಪತ್ರೆಯೇ ಬರೋದಿಲ್ಲ. ಆದರೆ ನೆನೆ ಹಾಕಬೇಕು ಅಷ್ಟೇ ರಾಗಿನ. ಅದು ಯಾವ ಒಂದು ಅದಕ್ಕೆ ಅಂದರೆ ಒಂದು 5 hours ನೆಂದರೆ ಪರ್ಫೆಕ್ಟಾಗಿ ಬರುತ್ತೆ ರುಬ್ಬೋದಕ್ಕೆ. ಅದು ಜಾಸ್ತಿ ನೆಂದರೆ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಒಂದು ಜಿಗಿ ಅಂಶ ಕಮ್ಮಿಯಾಗಿ ದೋಸೆ ಉಯ್ಯಬೇಕಾದ್ರೆ ಕಿತ್ತೋಗ್ತಾ ಇರ್ತವೆ. ಹಾಗಾಗಿ ಒಂದು 4 ಗಂಟೆ ಸುಮಾರಲ್ಲಿ, ಸಂಜೆ 4 ಗಂಟೆ ಸುಮಾರಲ್ಲಿ ಹಾಕಿದರೆ ನೀವು 8:30 9 o'clockಗೆ ರುಬ್ಬಿದ್ರೂ ಸಾಕಾಗುತ್ತೆ. ಮತ್ತು ನೈಟೆಲ್ಲ ಅದು ಹಿಟ್ಟು ನೆನೆಯೋದ್ರಿಂದ ಈಗ ನಾವು ಏನು ಹೇಳ್ತೀವಲ್ಲ, ದೋಸೆ ಚೆನ್ನಾಗಿ ಬರಬೇಕು ಹದವಾಗಿ ಅಂಥೇಳಿ, ಅದಕ್ಕೆ ಅದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಬೇರೆ ಬೇರೆ ಕಾಳುಗಳನ್ನು ಬಳಸಿರೋದಿಲ್ಲ, ಹಾಗಾಗಿ ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಅಕ್ಕಿ ದೋಸೆಗಾದರೂ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿರ್ತೀವಿ, ಇದು ರಾಗಿ ಮೊದಲೇ ಗಟ್ಟಿ ಪದಾರ್ಥ ಅಂತ ಹೇಳ್ತೀವಲ್ವ, ಹಾಗಾಗಿ ಇಲ್ಲಿ ಬೇರೆ ಯಾವುದೇ ದ್ವಿದಳ ಧಾನ್ಯಗಳನ್ನು ಬಳಸಿಲ್ಲ. ಒಂದು ಮಾತ್ರ ಉದ್ದಿನಬೇಳೆ ಹಾಕಿರೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಆಮೇಲೆ ಹೀಟ್ ಪ್ರವೃತ್ತಿಯರಿಗೂ ಕೂಡ ಇದು ತುಂಬ ಪರ್ಫೆಕ್ಟ್ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈ ರೀತಿಯಾಗಿ ರಾಗಿ ದೋಸೆ ಮಾಡೋದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ನೀವು ಕೂಡ ಈ ರೀತಿಯಾದ ದೋಸೆನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.